ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ, ಟಾರ್ಗೆಟ್ RDPR RWS ಅಂತ. ಸೊ ಅದನ್ನು ನೀವು ಜಾಯ್ನ್ ಆಗ್ಬೋದು. ಹಾಗೆ ನಮ್ಮ ಅಪ್ಲಿಕೇಶನ್ KPSC ಸಿವಿಲ್ ಸ್ಕೂಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಸ್ಗಳು ಮತ್ತು ಆನ್ಗೋಯಿಂಗ್ ನೋಟಿಫಿಕೇಶನ್ ಡೀಟೇಲ್ಸ್ ಎಲ್ಲ ಫ್ರೀಯಾಗಿ ಸಿಗ್ತದೆ. ಕ್ಲಾಸ್ ಜಾಯ್ನ್ ಆಗಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು ಎಟ್ ಅ ವೆರಿ ರೀಸನೇಬಲ್ ಕಾಸ್ಟ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಟುಡೇಸ್ ಟಾಪಿಕ್. ಲಾಸ್ಟ್ ಮಿನಿಟ್ಸ್ ಟಿಪ್ಸ್ ಫಾರ್ KR ಐಡಿಯಲ್ ಎಕ್ಸಾಮ್. ನೋಡಿ, ಇನಿಷಿಯಲಿನೇ ಕ್ಲಿಯರ್ ಮಾಡ್ತಾ ಇದ್ದಾನೆ. ಇದು ಲಾಸ್ಟ್ 10 ಡೇಸ್ ಇದೆ. 10 ಡೇಸಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಥವಾ ಒಂದು 30 ಡೇಸಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಎಕ್ಸಾಮ್, ಆ ವಿಡಿಯೋ ಅಲ್ಲ ಇದು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಅದು ಒಂದು ಏನಿರ್ತದೆ, ಒಂದು ಯುನೀಕ್ನೆಸ್, ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವ ಒಂದು ಯುನೀಕ್ನೆಸ್ ಕ್ವಶನ್ ಪೇಪರಲ್ಲಿ, ಅದರ ಕುರಿತು ಈ ವಿಡಿಯೋನ ಮಾಡ್ತಾ ಇರೋದು. ಯಾವ ರೀತಿ ತೆಗಿತಾ ಇದ್ದಾರೆ ಕ್ವಶನ್ ಪೇಪರ್ನ, ಸೊ ಅದಕ್ಕೆ ನೀವು ಯಾವ ರೀತಿ ಪ್ರಿಪ್ರೇಷನ್ ಅಥವಾ ಪ್ರಿಪೇರ್ ಆಗಿರಬೇಕು ಎಂಬುದರ ಕುರಿತು. ಸೊ AE ಮತ್ತು JE ಎರಡನ್ನೂ ಕೂಡ ನಾನು ಒಂದೇ ವಿಡಿಯೋದಲ್ಲಿ ವಿವರಣೆನ ಕೊಡ್ತಾ ಇದ್ದೇನೆ. ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ, ಬಿಕಾಸ್ ಈ ಅನಾಲಿಸಿಸ್ನ ಅಷ್ಟು ಈಸಿಯಾಗಿ ಮಾಡಲಿಕ್ಕೆ ಚಾನ್ಸಸ್ ಇಲ್ಲ. ಬಿಕಾಸ್ ಇನ್ ಡೆಪ್ತ್ ನೀವು ಹೋದ್ರಷ್ಟೇ ಅನಾಲಿಸಿಸ್ನ ಮಾಡ್ಬೋದು. ಓಕೆ, ಫಸ್ಟ್ ಟಾಪಿಕ್ ಏನಿದೆ, KPTCL AE ಸಿವಿಲ್ ಪೇಪರ್ ಅನಾಲಿಸಿಸ್ ಫಸ್ಟ್. ಓಕೆ, ಸೊ ಅದರಲ್ಲಿ AE ಸಿವಿಲ್ ಪೇಪರ್ ಅನಾಲಿಸಿಸ್ ಮಾಡೋದಾದ್ರೆ ನೋಡಿ, ಆ ಕ್ವಶನ್ ಪೇಪರ್ನ ತೆಗೆದಿರೋರು 100% ಸ್ಟ್ರಕ್ಚರಲ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋರಾಗಿರ್ತಾರೆ, ಲೆಕ್ಚರ್ಸ್ ಅಥವಾ ಪ್ರೊಫೆಸರ್ಸ್. ಬಿಕಾಸ್ ನೋಡಿ, ಹೋದ್ಸಲ PWD ಇದು ಪೇಪರ್ ಒನ್ ಬಗ್ಗೆ ಹೇಳ್ತಾ ಇರೋದು. ನಿಯರ್ಲಿ 45 ಕ್ವಶನ್ಸ್ ಸ್ಟ್ರಕ್ಚರ್ಸ್ ಇಂದ ಬಂದಿತ್ತು, KA ಅವರು ನಡೆಸಿರೋದು. ಅದೇ ರೀತಿ ನೆಕ್ಸ್ಟ್ ಎಕ್ಸಾಮ್ KPTCL AE ಸಿವಿಲ್, ಅದು ಕೂಡ 15 ಮಾರ್ಕ್ಸ್ ಬಂದಿದೆ. ಓಕೆ, ಫಾರ್ 75 ಅಲ್ಲಿ 15 ಅಂದರೆ 100ಗೆ ನಿಯರ್ಲಿ 20 ಮಾರ್ಕ್ಸ್ ಆಯಿತು. ಬಟ್ PWDದಲ್ಲಿ ಇರೋದೇ 4 ಸಬ್ಜೆಕ್ಟ್ ಇತ್ತು. ಸೊ ಒಂದು ಸ್ಟ್ರಕ್ಚರಲ್ ಸಬ್ಜೆಕ್ಟ್ಗೆ ಅವರು 40 ಮಾರ್ಕ್ಸ್ ತೆಗೆದ್ರು. ಓಕೆ, ಬಟ್ ಇಲ್ಲಿ ನಿಯರ್ಲಿ 22 ಸಬ್ಜೆಕ್ಟ್ಸ್ಗಳಿವೆ. 22 ಸಬ್ಜೆಕ್ಟಲ್ಲಿ ಒಂದು ಸ್ಟ್ರಕ್ಚರಲ್ ಸಬ್ಜೆಕ್ಟ್ಗೆ ಇವರು 20 ಮಾರ್ಕ್ಸ್ 100ಗೆ ತೆಗಿತಾರೆ. ಅಂದರೆ ಇವರು 100% ಪೇಪರ್ ತೆಗೆದಿರೋರು ಸ್ಟ್ರಕ್ಚರಲ್ ಬ್ಯಾಕ್ಗ್ರೌಂಡಿಂದನೇ ಇರ್ತಾರೆ. ಸೊ ದಟ್ KR ಐಡಿಯಲ್ಗೂ ಕೂಡ ನಿಮಗೆ ಸ್ಟ್ರಕ್ಚರಲ್ ಕ್ವಶನ್ಸ್ಗಳು ಜಾಸ್ತಿ ಬರುವ ಸಾಧ್ಯತೆ 100% ಇದೆ. ಒಂದು ಸೆಕೆಂಡ್ ಪಾಯಿಂಟ್ ಏನಿದೆ, ಸ್ಟ್ರಕ್ಚರ್ ಕ್ವಶನ್ಸ್ಗಳು ಅದು ತುಂಬ ಡಿಫಿಕಲ್ಟ್ ಇಲ್ಲ. ನೀವು ನೋಡ್ಬೋದು, ಅವ್ರು ಏನು ಮಾಡಿದ್ದಾರೆ, ಒಂದು ಆರ್ಚ್ ಕೊಟ್ಟಿದ್ದಾರೆ, ಒಂದು ಈ ಥರ UDL ಕೊಟ್ಟಿದ್ದಾರೆ. ಇದರದ್ದು ಎಷ್ಟು ಬರ್ತದೆ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂವ್ಮೆಂಟ್ ಕೇಳಿದ್ದಾರೆ, ಡೈರೆಕ್ಟ್ ಆನ್ಸರ್ 0. ಸೊ ಏನು ಕ್ಯಾಲ್ಕುಲೇಷನ್ ಇಲ್ಲ. ಬಟ್ ಆ ಕ್ವಶನ್ ನೋಡಿದಾಗ ಓದಿದ್ರೆ ಗೊತ್ತಿರ್ತದೆ 0 ಅಂತ, ಓದದೇ ಇದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಇನ್ನೊಂದು ಕೊಟ್ಟಿದ್ದಾರೆ ಈ ಥರ ಪೋರ್ಟಲ್ ಫ್ರೇಮ್. ಓಕೆ, ಈ ಥರ ಪೋರ್ಟಲ್ ಫ್ರೇಮ್ ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ, ಈ ಪಾರ್ಟ್ದು ಏನಿದೆ ಮೂಮೆಂಟ್ ಕೇಳಿದ್ದಾರೆ, ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್, ಸ್ಟ್ರೇಟ್ ಲೈನ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ನೀವು ಎಲ್ಲೂ ನೋಡೇ ಇರಲ್ಲ. ಇನ್ನೊಂದು ಅದೇ ರೀತಿ ಏನು ಕೇಳಿದ್ದಾರೆ, ಅಂದರೆ ಡಿಫಿಕಲ್ಟ್ ಕ್ವಶನ್ಸ್ ಅಂತ ಅಲ್ಲ ಅವೆಲ್ಲ ಆ್ಯಕ್ಚುಲಿ ಸಿಂಪಲ್ ಕ್ವಶನ್ಸ್. ಬಟ್ ನೀವು ಅದನ್ನು ನೋಡಿರಬೇಕು. ಫಸ್ಟ್ ಬೇಸಿಕ್ಸು ಡೆಪ್ತಲ್ಲಿ ಕ್ಲಿಯರ್ ಆದ ನಂತರ ಆ ಥರ ಕ್ವಶನ್ಸ್ಗಳನ್ನ ನೀವು ನೋಡಿದರೆ ಈಸಿಲಿ ಆನ್ಸರ್ ಮಾಡ್ತೀರಾ. ಇಲ್ಲದೇ ಇದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಇದು ಫಸ್ಟ್ ಪಾರ್ಟ್. ಮತ್ತೆ ಉಳಿದಿರೋ ಎಲ್ಲ ಕ್ವಶನ್ಸು ಅಂದರೆ ಅದರ್ ದೆನ್ ಸ್ಟ್ರಕ್ಚರ್ಸ್ನ ಹೇಳ್ತಾ ಇರೋದು 6, 7, 8 ಇದೇ ಥರ ಬಂದಿದೆ. 6, 7, 8. ಸೊ ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ನ ಅವರು ಕೊಟ್ಟಿದ್ದಾರೆ KPTCL ಪೇಪರಲ್ಲಿ. ಮತ್ತೆ ನೋಡಿ, ಮತ್ತೆ ಮೇನ್ ಆಗಿ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಕ್ವಶನ್ಸ್ಗಳೇನಿದೆ ಇವ್ರು ತೆಗೆದಿರೋದು KPTCL ಅಲ್ಲಿ, ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್. ಅಂದರೆ ಒಂದು ಸ್ಟ್ಯಾಂಡರ್ಡ್ ಕ್ವಶನ್ಸ್ಗಳಿಲ್ಲ. ಎಲ್ಲರೂ ಕೂಡ ಮೊನ್ನೆ ಒಂದು ಎಕ್ಸಾಮ್ ನಡೆದಿತ್ತು ಡೆಲ್ಲಿ AE JE ಅವ್ರದ್ದು ಕಮಿಷನ್ ಹೆಸರು ಗೊತ್ತಿಲ್ಲ. ಸೊ ಆ ಪೇಪರ್ದು ತೆಗ್ದು ಹಾಕಿದ್ದಾರೆ ನಿಯರ್ಲಿ 2 to 3 ಕ್ವಶನ್ಸ್. ಓಕೆ, ಸೊ ನೀವೇನು ಮಾಡಬೇಕಂದ್ರೆ, ಈಗ ಮ್ಯಾಕ್ಸಿಮಮ್ KR ಐಡಿಯಲ್ಗೆ ಸ್ಟ್ರಕ್ಚರ್ಸ್ ಸ್ವಲ್ಪ ಜಾಸ್ತಿ, ಅಂದರೆ 20 ಕ್ವಶನ್ಸ್ ಮಿನಿಮಮ್ ಬರೋ ಚಾನ್ಸಸ್ ಇದೆ. ಸೊ ಅದನ್ನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ, ಉಳಿದಿರೋದನ್ನ ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ನಾನು ವಿವರಣೆ ಕೊಡ್ತೇನೆ. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಿದೆ, KPTCL JE ಸಿವಿಲ್ ಪೇಪರ್ ಅನಾಲಿಸಿಸ್ ಮಾಡಿ ಈಗ KR ಐಡಿಯಲ್ಗೆ ಯಾವ ರೀತಿ ಅಂತ ನೋಡಿ. JEಗೆ ನಾನು ಸಿಂಪಲ್ ಆಗಿ ಒಂದೇ ಪಾಯಿಂಟಲ್ಲಿ ಮುಗಿಸ್ತೇನೆ. ನಿಮಗೆ ಈಸಿಲಿ ನೀವು JEನ ಕ್ಲಿಯರ್ ಮಾಡ್ಬೋದು. ನಾವೀಗ ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡಿದರೆ. ಏನಂದರೆ ಬೇಸಿಕ್ಲಿ JEಗೆ ಏನು ಮಾಡ್ತಾ ಇದ್ದಾರೆ, ಪ್ರೀವಿಯಸ್ AE ಪೇಪರ್, ಪ್ರೀವಿಯಸ್ KPSC AE ಪೇಪರ್ ಆ್ಯಂಡ್ SSC JE ಪೇಪರ್. ಓಕೆ, ನೆನ್ಪಿಟ್ಕೊಳ್ಳಿ, ಪ್ರೀವಿಯಸ್ KPSC AE ಪೇಪರ್ ಆ್ಯಂಡ್ SSC JE ಪೇಪರ್ದು ಕ್ವಶನ್ಸ್ಗಳು ಬರ್ತಾ ಇದೆ. ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಬಂದಿದೆ. ಸೊ ನೀವು ಇದನ್ನು ಕರೆಕ್ಟಾಗಿ ನೀವು ಎರಡನ್ನು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ KPSC AEದು ನಿಯರ್ಲಿ ನಿಮ್ಗೆ ಒಂದು 10 ಪೇಪರ್ಸ್ ಸಿಗ್ಬೋದು. ನೆಕ್ಸ್ಟ್ SSC JEದು ಒಂದು 20 ಪೇಪರ್ಸ್ ಸಿಗ್ಬೋದು. ಸೊ ದಟ್ ನಿಮಗೆ ಇದು ನಿಯರ್ಲಿ 3000 ಕ್ವಶನ್ಸ್ ಆಗ್ತದೆ. ಬಟ್ 3000 ಕ್ವಶನ್ಸ್ಗಳು ಕೂಡ ನೀವು JE ಅವರು ಮಾಡುವ ಅಗತ್ಯ ಇಲ್ಲ. ಬಿಕಾಸ್ ಅದೇನು ಕೊಟ್ಟಿದ್ದಾರೆ, ಡಿಪ್ಲೊಮಾ ಸಿಲೆಬಸ್ ಅಂತ. ಆ ಡಿಪ್ಲೊಮಾ ಸಿಲೆಬಸ್ಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ಅದನ್ನು ಮಾತ್ರ ಮಾಡಬೇಕು. ಈ 3000 ಕ್ವಶನ್ಸಲ್ಲಿ ನಿಯರ್ಲಿ ಒಂದು 2000 ಆಗ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಲ್ಲ, ಜಿಯೋ ಟೆಕ್ನಾಲಜಿ ಇಲ್ಲ, ಅದೆಲ್ಲ ನೀವು ಬಿಟ್ಟು KPSC AE ಮತ್ತು SSC JE ಇದು ಉಳಿದಿರೋ ಸಬ್ಜೆಕ್ಟ್ದು ಮಾಡ್ಕೊಂಡೋದ್ರೆ ನೀವು ಚೆನ್ನಾಗಿ ಸ್ಕೋರ್ನ ತೆಗಿಬೋದು ವಿತ್ ಯುವರ್
ಬೇಸಿಕ್ಸ್ ಕ್ಲಿಯರ್ ಇದ್ದಾಗ ಮಾತ್ರ ನೆನ್ಪಿಟ್ಕೊಳ್ಳಿ, ಬೇಸಿಕ್ಸ್ ಕ್ಲಿಯರ್ ಇದ್ದಾಗ ಮಾತ್ರ. ಸೊ ಎ ಇದು ನೆಕ್ಸ್ಟ್ ತುಂಬಾ ಅನಾಲಿಸಿಸ್ ಇದೆ, ಜೆ ಇದು ಓನ್ ಸಿಂಗಲ್ ಅನಾಲಿಸಿಸ್. ನೀವು ಇದನ್ನ ಫಾಲೋ ಮಾಡಿ ಈಸಿಲಿ ಯು ಕ್ಯಾನ್ ಗೆಟ್ ಅ ಗುಡ್ ಸ್ಕೋರ್. ಓಕೆ, ನೆಕ್ಸ್ಟ್ ಒನ್ ಇನ್ನೊಂದು ಕ್ವಶನ್ ಪೇಪರ್ ಆ್ಯಂಡ್ ಮೈಂಡ್ ಅಂದರೆ ನಮ್ಮ ಮೈಂಡ್ ಅಲ್ಲ ನಾನು ಹೇಳ್ತಾ ಇರೋದು. ಕ್ವಶನ್ ಪೇಪರ್ ತೆಗೆಯೋರ ಮೈಂಡ್ ಸೆಟ್ ಯಾವ ರೀತಿ ಇದೆ ಎಂಬುದನ್ನು ನಾವು ಸ್ವಲ್ಪ ಅನಾಲಿಸಿಸ್ ಮಾಡಿದರೆ, ಸೊ ನೋಡಿ ಎಲ್ಲ ವಿದ್ಯಾರ್ಥಿಗಳು, ಅದು ಒಂದು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ತೇನೆ ಅಂತ. ಅದೇ ರೀತಿ ಇದು ವಿದ್ಯಾರ್ಥಿಗಳು ಒಂದು ರೇಂಜಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದರೆ ಎಕ್ಸಾಮಿನರು ಅದರ ಮೇಲ್ಗಡೆ ಇರೋ ರೇಂಜಲ್ಲಿ ಕ್ವಶನ್ ಪೇಪರ್ನ ತೆಗಿತಾ ಇದ್ದಾರೆ. ಸೊ ಇದು ನಿಮಗೆ ಎಲ್ರಿಗೂ ಕ್ಲಿಯರ್ ಆಗಿದೆ ಫಾರ್ ಎ ಇ ಫ್ರಮ್ ಅ ಪ್ರೀವಿಯಸ್ 3-4 ಪೇಪರ್ಸ್. ಸೊ ಯು ಹ್ಯಾವ್ ಟು ಪ್ರಿಪೇರ್ ಇನ್ ಅ ಸಚ್ ಅ ವೇ ದಟ್ ಓಕೆ ಯು ಫಸ್ಟ್ ಬೇಸಿಕ್ಸ್ ಶುಡ್ ಬಿ ಆಲ್, ನಿಮ್ದೇನಿದೆ ಪ್ರತಿಯೊಂದು ಬೇಸಿಕ್ಸು 100% ಕ್ಲಿಯರ್ ಇರಬೇಕು ಇನಿಷಿಯಲ್. ಸೆಕೆಂಡು ಆಮೇಲೆ ಒಂದು 10 ನಿಮ್ಗೊಂದು 20 ಕ್ವಶನ್ ನೀವು ನೋಡ್ತೀರಾ. ಫಾರ್ ಎಕ್ಸಾಂಪಲ್ ಈಗ IAS ತಗೊಳ್ಳಿ, IAS ಒಂದು ಜಿಯೋ ಟೆಕ್ನಾಲಜಿಯಲ್ಲಿ ಇಂಟ್ರೊಡಕ್ಷನ್ ಟು ಜಿಯೋ ಟೆಕ್ನಾಲಜಿ 3 ಫೇಸ್ ಡಯಾಗ್ರಾಮ್ ನಾನು ನಿಮ್ಗೆ ಹೇಳಿದ್ರೆ, ಸೊ ಫಸ್ಟ್ ಯೂನಿಟಲ್ಲಿ ನಿಮಗೆ ಎಷ್ಟು ಒಂದು ನಿಯರ್ಲಿ 50 ಕ್ವಶನ್ಸ್ ಇರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಈ 50 ಕ್ವಶನ್ಸಲ್ಲಿ ಯಾವುದು ಅದು 2 ಕ್ವಶನ್ಸ್ ಬರೋದು ಬಂದರೆ ಅಷ್ಟು ಅನಾಲಿಸಿಸ್ ನಿಮ್ಗೆ ಇರಬೇಕು. ಬಂದರೆ ಇದೇ ಬರ್ಬೋದು. ಏನಿದೆ ಕ್ವಶನ್ಸು 3 ಸ್ಟೆಪ್ಸ್ ಮ್ಯಾಕ್ಸಿಮಮ್ 4 ಸ್ಟೆಪ್ಸಲ್ಲಿ ಕ್ಲಿಯರ್ ಆಗೋ ಕ್ವಶನ್ಸ್ಗಳು, 2 to 4 ಸ್ಟೆಪ್ಸಲ್ಲಿ ನೋಡಿ. ಸಿಂಗಲ್ ಸ್ಟೆಪ್ಪಲ್ಲಿ ಕ್ಲಿಯರ್ ಆಗೋ ಕ್ವಶನ್ಸ್ಗಳು ತುಂಬ ಕಡಿಮೆ ಕೇಳಿದ್ದಾರೆ, ಒಂದು 10% ಕೇಳಿರ್ಬೋದು. ಸೊ 2 to 4 ಸ್ಟೆಪ್ಪಲ್ಲಿ ಕ್ಲಿಯರ್ ಆಗೋ ಕ್ವಶನ್ಸ್ಗಳು ಮ್ಯಾಕ್ಸಿಮಮ್ ಕೇಳಿರೋದ್ರಿಂದ ಯು ಹ್ಯಾವ್ ಟು ಅನಲೈಸ್ ದಟ್ ಕ್ವಶನ್ಸ್. ಓಕೆ, ಇನಿಷಿಯಲಿ ನಿಮಗೆ ಗೊತ್ತಿರಬೇಕು ಅವರು ಕ್ವಶನ್ ಪೇಪರ್ ಯಾವ ರೀತಿ ತೆಗಿಬಹುದು ಅಂಬುದು. ಆ ಕ್ವಶನ್ ಓದಿದಾಗ ನಿಮ್ಗೆ ಅನಿಸ್ಬೇಕು ಇದು ತೆಗಿಬಹುದು ಈ ಸಲ ಅಂತ. ಸೊ ನಿಮಗೆ ಆ ಡೆಪ್ತಲ್ಲಿ ನಿಮ್ಗೆ ಅನಾಲಿಸಿಸ್ ಮಾಡ್ಲಿಕ್ಕೆ ಬಂದರೆ ನೀವು ಸೆಲ್ಫ್ ಸ್ಟಡಿ ಮಾಡಿ ಪ್ರಿಪ್ರೇಷನ್ ಮಾಡಿ. ಇಲ್ಲದೇ ಇದ್ರೆ ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ಸೀನಿಯರ್ಸ್ ಅವರ ಹೆಲ್ಪ್ ತೊಗೊಳ್ಳಿ. ಯಾರು ಇಲ್ಲದೇ ಇದ್ರೆ ನಮ್ಮ KPSC ಸಿವಿಲ್ ಸ್ಕೂಲ್ ಆ್ಯಪ್ನ ಡೌನ್ಲೋಡ್ ಮಾಡಿ ಕ್ಲಾಸಸ್ನ ಜಾಯ್ನ್ ಆಗಿ. ಬಟ್ ಫಾರ್ RWS A ಓಕೆ, ನಾವು ಪ್ಯೂರ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು RWS A ಇಂದನೇ ಲಾಸ್ಟ್ 3-4 ಮಂತ್ಸಿಂದ. ಬಿಕಾಸ್ ಯಾವುದೋ ಒಂದನ್ನು ಕಾನ್ಸಂಟ್ರೇಷನ್ ಮಾಡಿದರೆ ನಾವು ಅದರಲ್ಲಿ ಒಂದು ಒಳ್ಳೆ ಸಕ್ಸಸ್ನ ಕಾಣ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಹಾಗಾಗಿ ಓಕೆ, ನೆಕ್ಸ್ಟ್ ಲಾಸ್ಟ್ ಮಿನಿಟಲ್ಲಿ ನೋಡಿ ಕ್ವಶನ್ ಪೇಪರ್ ಯಾವ ರೀತಿ IAS ಇಂದ ಒಂದು 15% 15 to 20% ಕ್ವಶನ್ಸ್ನ ತೆಗಿತಾ ಇದ್ದಾರೆ. ಓಕೆ, ಗೇಟ್ ಇಂದ 10%, ನೆಕ್ಸ್ಟ್ ಓಲ್ಡ್ KPS ಇಂದ ಒಂದು 10 to 15%. ಓಕೆ, ಓಲ್ಡ್ ಅದರ್ ಸ್ಟೇಟ್ ಪೇಪರ್ ಇದು ಇಲ್ಲಿ ಹೊಡ್ತಾ ಬೀಳ್ತಾ ಇರೋದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ. ಬಿಕಾಸ್ ಇದು ನಿಯರ್ಲಿ 30 to 35% ಕ್ವಶನ್ಸ್ಗಳು ಇದರಿಂದ ಬರ್ತಾರೆ. ನೀವು ನೋಡಿದರೆ ಹೊಸ ಕ್ವಶನ್ ಅನಿಸ್ತದೆ, ಮತ್ತು ಯಾವುದೋ ಹೊಸ ಕ್ವಶನ್ಸ್ ಅಲ್ಲ, ಎಲ್ಲಾನು ಹಳೆ ಯಾವುದಾದ್ರೂ ಒಂದು ಪೇಪರಲ್ಲಿ ಬಂದಿರುವಂತಹ ಕ್ವಶನ್ಸ್ಗಳೇ. ಅದರಿಂದ ನೋಡಿ ಓಲ್ಡ್ ಅದರ್ ಸ್ಟೇಟ್ ಪೇಪರ್ಸ್ನ ಕೂಡ ನೀವು ರೆಫರ್ ಮಾಡಬೇಕು. ಮೇನ್ಲಿ ನೋಡಿ ದೆಹಲಿ ಮಾಡಿ ರೆಫರು, ಬಿಕಾಸ್ ನಮ್ಮದು ಸೆಂಟ್ರಲ್. ನೆಕ್ಸ್ಟು ನಮ್ಮ ಪಕ್ಕದ ಸ್ಟೇಟ್ ಯಾವುದಿದೆ ಆಂಧ್ರ ಪ್ರದೇಶದು ಮಾಡಿ, ತಮಿಳ್ನಾಡು ಮಾಡಿ, ಮತ್ತು ಕೇರಳದ್ದು ಸ್ವಲ್ಪ ಡಿಫ್ರೆಂಟ್ ಇದೆ, ಕೇರಳ ನೆಸಸರಿ ಇಲ್ಲ. ಈ ದೆಹಲಿ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಮಹಾರಾಷ್ಟ್ರ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸ್ಟಿಲ್ ಯು ಹ್ಯಾವ್ ಟು ಡು ಮಹಾರಾಷ್ಟ್ರ ಕ್ವಶನ್ ಪೇಪರ್ಸ್ ಆಲ್ಸೋ. ಓಕೆ, ಸೊ ಇದನ್ನು ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗ್ಬೋದು. ಇಲ್ಲದೇ ಇದ್ರೆ ಅವ್ರದ್ದು ರೆಸ್ಪೆಕ್ಟಿವ್ ಚಾನಲ್ಸ್ಗಳು ಇರ್ತಾವಲ್ವ, ಅದಕ್ಕೆ ಆಂಧ್ರ ಪ್ರದೇಶ್ ಅವ್ರದ್ದು, ತಮಿಳ್ನಾಡು ಅವ್ರದ್ದು. ಸೊ ಅದನ್ನು ಫಾಲೋ ಮಾಡಿ, ಅವ್ರು ಸಾಲ್ವ್ ಮಾಡಿರ್ತಾರಲ್ವ, ಸೊ ದಟ್ ಯು ಕ್ಯಾನ್ ಗೆಟ್ ಅ ಆನ್ಸರ್ಸ್. ಓಕೆ, ನೆಕ್ಸ್ಟು ಫ್ಯೂ ಸ್ಟ್ಯಾಂಡರ್ಡ್ಸ್ ಕ್ವಶನ್ಸ್. ಲೈಕ್ ಈಗ ನೋಡಿ ನಿಮ್ಗೇನು ಕೇಳಿದ್ದಾರೆ, ಒಂದು ಕ್ವಶನ್ ಕೇಳಿದ್ದಾರೆ ಇದರಲ್ಲಿ ಜಿಯೋ ಟೆಕ್ನಾಲಜಿ ಇಂದ, ಯಾವುದರಲ್ಲಿ KPTC ಅಲ್ಲಿ ಸ್ಟ್ಯಾಂಡರ್ಡ್ ಕ್ವಶನ್ಸ್, ಹೈಡ್ರಾಲಿಕ್ ಗ್ರೇಡಿಯಂಟ್ ಆಗಲಿ ಅಥವಾ ನಮ್ಮ ಟ್ರಾಪಿಜಾಯ್ಡಲ್ ಚಾನಲ್ಗೆ ಮೋಸ್ಟ್ ಎಫಿಷಿಯೆಂಟ್ ಸೆಕ್ಷನ್ ಅದ್ರ ಬಗ್ಗೆ ಒಂದು ಕೇಳಿ, ಅದೆಲ್ಲ ಸ್ಟ್ಯಾಂಡರ್ಡ್ಸ್ ಕ್ವಶನ್. ಅದನ್ನೆಲ್ಲ ನೀವು ಒಂದು ಪೇಪರಲ್ಲಿ ನೋಟ್ ಡೌನ್ ಮಾಡಿಕೊಂಡು ಇಟ್ಕೊಳ್ಬೇಕು. ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪ್ರೇಷನ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ಸ್ಟ್ಯಾಂಡರ್ಡ್ ಕ್ವಶನ್ನ ಕೂಡ 30% ಕೊಡ್ತಾರೆ. ಸೊ ಈ 30% ನೀವು ಆನ್ಸರ್ ಮಾಡಿಬಿಟ್ರೆ ಎಕ್ಸಾಮಲ್ಲಿ ಒಂದು ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ. ಓಕೆ, ಸೊ ದಟ್ ನೆಕ್ಸ್ಟ್ ಕ್ವಶನ್ನ ಅಟೆಂಡ್ ಮಾಡಲಿಕ್ಕೆ. ಒಂದು ಕ್ವಶನ್ ಪೇಪರ್ ನೋಡಿದ ಕೂಡಲೇ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ. ಇನಿಷಿಯಲಿ 3-4 ಕ್ವಶನ್ಸ್ಗಳು ಡಿಫಿಕಲ್ಟ್ ಇದ್ರೂ ಕೂಡ ನೆಕ್ಸ್ಟ್ ಕ್ವಶನ್ಸ್ಗಳು ಈಸಿ ಇರ್ತದೆ. ಸೊ ದಟ್ ನೀವು ಕಾಮ್ ಆಗಿ ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಕೆಲವೊಂದು ಅಪ್ಲಿಕೇಶನ್ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ. ಅಪ್ಲಿಕೇಶನ್ಸ್ ಕ್ವಶನ್ಸ್ಗಳು ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ಗಳು. ಫಾರ್ ಎಕ್ಸಾಂಪಲ್ ಈ ಕ್ವಶನ್ನ ತಗೊಳ್ಳಿ. ಓಕೆ, ಇಫ್ ದ ಡೆಪ್ತ್ ಆಫ್ ದ ಮಾಯ್ಸ್ಟ್ ಸ್ಯಾಂಡ್ ಸಿಲಿಂಡರ್ ಇಸ್ 150 mm. ಓಕೆ, ಒಂದು ಸ್ಯಾಂಡ್ ಇದೆ, ಒಂದು ಡಯಾಗ್ರಾಮ್ ಹಾಕೊಂಡ್ಬಿಡಿ ಎಕ್ಸಾಮಲ್ಲಿ. ಸೊ 150 mm ಇದೆ. ಓಕೆ, ಸೊ ಇದಕ್ಕೆ ನೀವು ನೀರು ಹಾಕಿದಾಗ ಅದೇನಾಗ್ತದೆ 120 mm ರೆಡ್ಯೂಸ್ ಆಗ್ತದೆ. ಓಕೆ, ದ ಬಲ್ಕಿಂಗ್ ಆಫ್ ಸ್ಯಾಂಡ್, ಮಾಯ್ಸ್ಟ್ ಸ್ಯಾಂಡ್ ಕೇಳಿದ್ದಾರೆ. ಸೊ ನಿಮ್ಗೆ ಏನು ಗೊತ್ತಿಲ್ಲ, ನನಗೆ ಸ್ಯಾಂಡ್ ಅಂದ್ರೇನೆ ಗೊತ್ತಿಲ್ಲ. ಓಕೆ, ಸ್ಯಾಂಡ್ ಅಂದ್ರೇನು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೂ ಕೂಡ ನೀವು ಇದನ್ನ ಈಸಿಲಿ ಸಾಲ್ವ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೇನೆ ನಿಮಗೆ. ಬಲ್ಕಿಂಗ್ ಅಂದ್ರೆ ಗೊತ್ತಿಲ್ಲ, ಸ್ಯಾಂಡ್ ಅಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಮ್ಗೆ, ಆದ್ರೂ ಮಾಡ್ಬೋದು. ಹೇಗೆ ಗೊತ್ತಾ, ಇದು ನೋಡಿ ಈ ಕ್ವಶನ್ಸ್ ಏನಿದೆ, ಈ ಕ್ವಶನ್ ಎಸ್ಪೆಷಲಿ ಈ ಕ್ವಶನ್ ಅಪ್ಲಿಕೇಶನ್ ಕ್ವಶನ್ ಇದು ಏನಿದೆ, ಅವರು ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ. ಸೊ ಪರ್ಸೆಂಟೇಜ್ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ. ಸೊ ದಟ್ ನೀವು ಮಾಡಿದರೆ ನೀವು ಈಸಿಲಿ ಮಾಡ್ಬೋದು. ಇದು 150
ಇದು ನೀವು ಜನರಲ್ ಸ್ಟಡೀಸ್ ಕ್ವಶನ್ ತರ ಮಾಡ್ಬೋದು. 150 ಮೈನಸ್ 120 ಡಿವೈಡೆಡ್ ಬೈ 120 ಎಷ್ಟು ಬರ್ತದೆ ನೋಡಿ. 150 ಮೈನಸ್ 120 ದಟ್ ಈಸ್ 30 ಡಿವೈಡೆಡ್ ಬೈ 120. ಓಕೆ, ಸೊ 1/4% ಅಂದ್ರೆ 25%. ಇದೇನಿದೆ ಇದು ಒಂದು ಜನರಲ್ ಸ್ಟಡಿ ಆಪ್ಟಿಟ್ಯೂಡ್ ಕ್ವಶನ್. ಪರ್ಸೆಂಟೇಜ್ ಅಲ್ಲಿ ಆಪ್ಟಿಟ್ಯೂಡ್ ಅಲ್ಲಿ ನಿಮಗೆ ಪರ್ಸೆಂಟೇಜ್ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ ನೀವು ಈಸಿಲಿ ಮಾಡ್ಬೋದು. ಸ್ಯಾಂಡ್ ಅಂದ್ರೆ ಗೊತ್ತಿಲ್ಲ, ಸಿಲಿಂಡರ್ ಅಂದ್ರೆ ಗೊತ್ತಿಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ಸ್ ಕ್ವಶನ್ಸ್ಗಳನ್ನ ಈ ರೀತಿ ಮಾಡಬೇಕಾಗ್ತದೆ ಕೆಲವೊಂದನ್ನು. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಟ್ರಿಕ್ಕಿ ಕ್ವಶನ್. ಈ ಕ್ವಶನ್ ನೋಡಿ KPTCL ಅಲ್ಲಿ ಕೇಳಿರೋದು. ಸೊ ಏನಿದೆ ಇದು ವೆಂಚುರಿ ಮೀಟರ್ದು ಈ ಇಕ್ವೇಶನ್ ಏನಿದೆ ಸೇಮ್ ಇರ್ತದೆ. ಇಲ್ಲಿ ರೂಟ್ ಡೆಲ್ಟಾ ಪಿ ಡಿವೈಡೆಡ್ ಬೈ ರೋ, ಇದನ್ನ ನಿಮಗೆ ಮ್ಯಾಕ್ಸಿಮಮ್ ಎಲ್ಲೂ ಕೂಡ ಟೀಚ್ ಮಾಡಿರೋಲ್ಲ. ಬಿಕಾಸ್ ಇರೋದು ರೂಟ್ 2GH ಈ ಫಾರ್ಮುಲಾ ಇಲ್ಲಿ ಈ ಪ್ಲೇಸ್ ಅಲ್ಲಿ. ನೀವು ಈ ರೂಟ್ 2GH ಒಂದು ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ವ್ಯಾಲ್ಯೂನ ನಿಮಗೆ ನೆನಪಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು, ನೆಕ್ಸ್ಟ್ ಇದು ಡಿಫ್ರೆನ್ಸಸ್ಗಳು ತುಂಬಾ ಇರೋದ್ರಿಂದ ನೋಡಿ 42, 63, 38, 58. ಸೊ ಯು ಕ್ಯಾನ್ ನಿಯರ್ ವ್ಯಾಲ್ಯೂ ನಿಮ್ಗೆ ಸಿಗ್ತದೆ ಅವಾಗ. ಸೊ ದಟ್ ಯು ಕ್ಯಾನ್ ಈಸಿಲಿ ಮಾರ್ಕ್ ದಿಸ್ ಕ್ವಶನ್. ಸೊ ಇದು ಇನ್ ಡೆಪ್ತ್ ಅಲ್ಲಿ ನೀವು ಕಲಿಬೇಕು ಅಂದ್ರೆ ನಮ್ಮ ಕ್ಲಾಸಸ್ನ ಜಾಯ್ನ್ ಆಗಿ, ಅಲ್ಲಿ ನಾವು ಇನ್ ಡೆಪ್ತ್ ಅಲ್ಲಿ ನಿಮಗೆ ಟೀಚ್ ಮಾಡ್ತೇವೆ. ಬಟ್ ಅಟ್ ಪ್ರೆಸೆಂಟ್ ನಿಮಗೆ ಗೊತ್ತಿರಬೇಕು, ಕ್ಲಾಸ್ ಜಾಯ್ನ್ ಆಗದೆ ಅದು ಬೇರೆ ವಿಷಯ. ಬಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಈ ತರ ಬೇಸಿಕ್ಸ್ ನಾಲೆಜ್ಗಳು ಕರೆಕ್ಟ್ ಆಗಿ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ಫೈನಲಿ ಟೈಮ್ ಮ್ಯಾನೇಜ್ಮೆಂಟ್. ಈಗ KRIDLಗೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ನಾಟ್ ನೆಸೆಸರಿ ಬಿಕಾಸ್ ಅವರು 3 hours ಕೊಟ್ಟಿದ್ದಾರೆ. ಸೊ ದಟ್ ಯು ಕ್ಯಾನ್ ಈಸಿಲಿ ಮ್ಯಾನೇಜ್ ದಟ್ ಎಕ್ಸಾಮ್ ಇನ್ ದಿಸ್ ಟೈಮ್. ಓಕೆ, ಬಟ್ ಫಾರ್ KPSC ನೆಕ್ಸ್ಟ್ RWS ಎಕ್ಸಾಮ್ ಯು ಹ್ಯಾವ್ ಟು ಮ್ಯಾನೇಜ್ ಟೈಮ್. ಓಕೆ, ಫಸ್ಟ್ ಇನಿಷಿಯಲಿ ಏನು ಈಸಿ ಕ್ವಶನ್ಸ್ಗಳಿವೆ ಅದನ್ನ ಪಟ ಟಿಕ್ ಹಾಕ್ಬಿಡಿ. ನೆಕ್ಸ್ಟ್ ಬರೋ ಕ್ವಶನ್ಸ್ಗಳಿಗೆ ಟೈಮ್ನ ಮ್ಯಾನೇಜ್ ಮಾಡಿ ಯು ಕ್ಯಾನ್ ಗೆಟ್ ಅ ಗುಡ್ ಮಾರ್ಕ್ಸ್. ಓಕೆ, ಸೊ ದಟ್ ಇಂಪಾರ್ಟೆಂಟ್ ಆಗಿರೋ ಕೆಲವೊಂದು ಪಾಯಿಂಟ್ನ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಕಮೆಂಟ್ ಅಸ್. ಹಾಗೆ ಆ್ಯಪ್ನ ಅಟ್ಲೀಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಧನ್ಯವಾದಗಳು, ಶುಭ ದಿನ.